ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಪುರಾತತ್ವ ಇಲಾಖೆ ಅಧ್ಯಕ್ಷ ಈಗ ಯು ಟರ್ನ್ ಹೊಡೆದಿದ್ದಾರೆ. ಮೊನ್ನೆ ಸ್ವಲ್ಪ ಒತ್ತಡದಲ್ಲಿದ್ದೆ, ಹಾಗಾಗಿ ಆ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದೆ. ಅದು ನಿಧಿ ಸಿಕ್ಕಿರೋದು ಅದು ಸರ್ಕಾರದ ಪಾಲು ಎಂದಿದ್ದಾರೆ. ಇತ್ತ ಡಿಸಿ ಸಭೆ ಬಳಿಕ ಕಾನೂನಿನಲ್ಲಿ ಏನಿದೆಯೋ ಅದರಂತೆ ಕುಟುಂಬಸ್ಥರಿಗೆ ಸಹಾಯ ಮಾಡೋದಾಗಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಕುಟುಂಬಸ್ಥರು ಏನು ಹೇಳಿದ್ರು ನೀವೇ ನೋಡಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣ. ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿ ಯೂಟರ್ನ್ ಒತ್ತಡದಲ್ಲಿ ಹೇಳಿಕೆ ನೀಡಿದೆ. ತಪ್ಪಾಗಿ ಭಾವಿಸಬೇಡಿ, ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಸರ್ಕಾರಕ್ಕೆ ಸೇರಿದ್ದು. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿ ರಮೇಶ್ ಮೂಲಿಮನಿ ಯೂಟರ್ನ್ ಹೊಡೆದಿದ್ದಾರೆ. ಮೊನ್ನೆಯಷ್ಟೇ ಇದು ನಿಧಿ ಅಲ್ಲ, ಮನೆಯ ಅಡುಗೆ ಮನೆಯ ಭಾಗದಲ್ಲಿ ಸಿಕ್ಕಿರೋದ್ರಿಂದ ಇದು ಕುಟುಂಬಸ್ಥರ ಚಿನ್ನಾಭರಣಗಳಿರಬಹುದು ಅಂತ ಹೇಳಿದ್ರು. ಅದೇ ಅಧಿಕಾರಿ ಈಗ ಯೂಟರ್ನ್ ಹೊಡೆದಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಸರ್ಕಾರಕ್ಕೆ ಸೇರಿದ್ದು ಅಂಥೇಳಿ ಪಬ್ಲಿಕ್ ಟಿವಿಗೆ ರಮೇಶ್ ಮೂಲಿಮನಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೊನ್ನೆ ಯಾವುದೋ ಒತ್ತಡದಲ್ಲಿ ಹೇಳಿಕೆ ಕೊಟ್ಟೆ, ಆದರೆ ಪರಿಶೀಲನೆ ಮಾಡಿದಾಗ ಅದು ನಿಧಿ ಅನ್ನೋದು ಗೊತ್ತಾಗ್ತಿದೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಭಾವಿಸಬೇಡಿ. ಅವತ್ತು ನಾನು ಸ್ಥಳವನ್ನಷ್ಟೇ ಪರಿಶೀಲನೆ ಮಾಡಿದ್ದೆ, ಚಿನ್ನಾಭರಣಗಳನ್ನು ನೋಡಿರಲಿಲ್ಲ. ಸದ್ಯಕ್ಕೆ ಯಾವುದೇ ಗೊಂದಲವಿಲ್ಲ, ಅಲ್ಲಿ ಸಿಕ್ಕಿರೋದು ನಿಧಿ ಅಂಥೇಳಿ ಪುನರುಚ್ಚರಿಸಿದ್ದಾರೆ. ಅಷ್ಟು ಹಳೆಯದಾದಂಥ ಏನೋ ಆಭರಣಗಳನ್ನಲ್ಲ. ಮನೆ ಒಳಗಡೆ ಒಂದು ಪದ್ಧತಿ ಇರುತ್ತೆ, ಹಳೆ ಕಾಲದ ಒಳಗಡೆ ಟ್ರೆಜರಿ ಇರುವುದಿಲ್ಲ. ಈ ಅಡಕಲ್ ಗಡಿಗೆಯಾಗ ಹೂತು ಇಡ್ತಿರ್ತಾರ. ಸೊ ಅದೇ ರೀತಿ ಒಳಗೆ ಈ ಒಂದು ಆಭರಣಗಳು ಅವು ಅವರ ಅಡಿಗೆ ಮನೆಯ ಒಲೆ ಕೆಳಗಡೆ ಹೂತಿರ್ತಕ್ಕಂಥ ಈ ಆಭರಣಗಳು ಇವು ಒಂದು ಮಡಿಕೆಯಲ್ಲಿ ಲಭ್ಯವಾಗಿದೆ. ಇವುಗಳನ್ನು ಇನ್ನೂ ಕೂಲಂಕಷವಾಗಿ ನಾವು ನೋಡ್ಬೇಕಾಗತ್ತೆ. ಇದ್ದಿದ್ದು ಸತ್ಯನ ಹೇಳಬೇಕು. ಯಾವ ಆರ್ಕಿಯಾಲಜಿಸ್ಟ್ ಕೇಳಿದ್ರು ಇದೇ ಸತ್ಯ ಹೇಳೋದು. ಎಲ್ಲ ವಿದ್ವಾಂಸರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಅವುಗಳ ಬಗ್ಗೆ ಮಾಹಿತಿ ಸಿಕ್ಕಿದ ನಂತರ ಜಿಲ್ಲಾಧಿಕಾರಿಗಳು ಒಂದು ನಿರ್ದಿಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ತಾರೆ. ಅದರ ನಂತರ ಅವ್ರು ಮಾಹಿತಿ ಕೊಡ್ತಾರೆ ಸರ್. ಇನ್ನು ಇದೇ ವಿಚಾರವಾಗಿ ನಿಧಿ ಪತ್ತೆಯಾದ ಸ್ಥಳಕ್ಕೆ ಗದಗದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಈ ವೇಳೆ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಕುಟುಂಬಸ್ಥರು ಬಂಗಾರವನ್ನು ಹಸ್ತಾಂತರಿಸಿದಂತಹ ರೀತಿ ಪುರಾತತ್ವ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯರ ಜೊತೆಗೆ ಡಿಸಿ ಮಾತುಕತೆ ನಡೆಸಿದರು. ನಂತರ ಮಾತನಾಡಿದ ಅವರು, ಸಿಕ್ಕಿರೋದು ನಿಧಿಯೋ ಅಥವಾ ಕುಟುಂಬಸ್ಥರ ಸಂಪತ್ತೋ ಅನ್ನೋದರ ಕುರಿತು ಗೊಂದಲವಿತ್ತು. ರಮೇಶ್ ಮೂಲಿಮನಿ ಹೇಳಿಕೆಯೂ ಕೂಡ ಗೊಂದಲ ಸೃಷ್ಟಿಸಿತ್ತು. ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಕಾನೂನಿನಲ್ಲಿ ಏನಿದೆ ಅದರ ಅನುಸಾರ ಸಹಾಯ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸಕ್ಕೆ ದಾರಿ ಮಾಡ್ತೀವಿ. ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀವಿ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣದಲ್ಲಿ ಕೊನೆಗೂ ಕೂಡ ಕುಟುಂಬಕ್ಕೆ ಪರಿಹಾರದ ಭರವಸೆ ಸಿಕ್ಕಿದೆ. ಲಕ್ಕುಂಡಿಯ ನಿಧಿ ಸಿಕ್ಕ ಸ್ಥಳಕ್ಕೆ ಹಂಪಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಈ ವೇಳೆ ನಿಧಿಯ 5ನೇ 1 ಭಾಗವನ್ನು ಕುಟುಂಬಕ್ಕೆ ನೀಡೋದಾಗಿ ಪುರಾತತ್ವ ಇಲಾಖೆಯ ನಿರ್ದೇಶಕ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಈ ನಿರ್ಧಾರ ಕುಟುಂಬದಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ನಗದು ರೂಪದಲ್ಲಿ ಕುಟುಂಬಕ್ಕೆ ಪರಿಹಾರ ನೀಡೋದಾಗಿ ತಿಳಿಸಿದ್ದಾರೆ. ಅಲ್ಲದೆ ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದ ಕುಟುಂಬಕ್ಕೆ ಭರವಸೆಗಳ ಮಹಾಪೂರವೇ ಹರಿದು ಬಂದಿದೆ. ಬಾಲಕ ಪ್ರಜ್ವಲ್ ದ್ವಿತೀಯ PUCಯವರೆಗೂ ಕೂಡ ಉಚಿತ ಶಿಕ್ಷಣ ಕೊಡೋದಾಗಿ ಲಕ್ಕುಂಡಿ BH ಪಾಟೀಲ್ ಅವರು, ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದು ಪಾಟೀಲ್ ಅವರು ಘೋಷಿಸಿದ್ದಾರೆ. ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. 5ನೇ 1 ಭಾಗ ಇದೆ ಸರ್. ಅದು ನಗದು ರೂಪ ಅಂತ ಇದೆ. ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತೀವಿ. ಖಂಡಿತ ಅದ್ರ ಬಗ್ಗೆ ಅವ್ರಿಗೆ ಏನು ಕೊಡೋದಿದೆಯೋ ಅದು ಖಂಡಿತ ಕೊಡ್ತಾರೆ ಸರ್. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊಂತೀವಿ ಸರ್. ನಮ್ಮ ಹಿರಿಯ ಅಧಿಕಾರಿ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್. ನನ್ನ ಒಳಗೆ ಓನ್ ಚೆನ್ನಾಗಿ ಓದ್ತೀನಿ. ನನ್ನ ಒಳಗೆ ಓನ್ ಚೆನ್ನಾಗಿ ಓದ್ತೀನಿ. ನಮ್ಮ ಈ ಸಮಾಧಾನ ಈ ಖುಷಿ ಅಂತ ಎಲ್ಲ ಹೇಳಿ ಮಾಡ್ಕೊಟ್ಟು ನಮ್ಮ ನೀನು ಏನು ಬೇಕು ಅನ್ನೋ ಮಾಡ್ಕೊಟ್ಟು ನಾನು ಅಂತ ಹೇಳಿ ಹೋಗ್ಯಾರ. ಎರಡು ಎಲ್ಲ ಎರಡು ಬಂದು ಹೇಳಿ ಹೋಗ್ಯಾರ. ನೀನು ನಿಮ್ಮ ಮನೆ ಹಾಕ್ಕೊಟ್ನಿವ್ರಿ, ನಿಮ್ಮ ಎಲ್ಲ ಜದ ಹಿಡಿದು ಮನೆ ಹಾಕ್ಕೊಟ್ನಿವ್ರಿ, ನಮ್ಮ ಹುಡುಗ ಎಲ್ಲ ಜದ ಮಾಡ್ಕೊಟ್ನಿವ್ರಿ ಅಂತ ಹೇಳ್ಯಾರಿ. ಶಾಲೆದೆಲ್ಲ ನೋಡ್ಕೊಟ್ನಿ ಅಂತ ಹೇಳ್ಯಾರಿ. ಖುಷಿ ಅಂತ ಟಿವಿ ದಂಡದಾಗ. ಇನ್ನು ಅಧಿಕಾರಿಗಳು ಭೇಟಿ ಕೊಟ್ಟ ವೇಳೆ ಸ್ಥಳೀಯರು ಒಂದಿಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ನಿಧಿ ಸಿಕ್ಕ ಸ್ಥಳದಲ್ಲಿ ಲಕ್ಷ್ಮೀದೇವಿಯ ಗುಡಿ ಇದ್ದು ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು, ದೇವಿಗೆ ಬಂಗಾರದ ತಾಳಿ ಕಿರೀಟವನ್ನು ತಯಾರಿಸಿಕೊಡಬೇಕು, ಕುಟುಂಬಸ್ಥರಿಗೆ ಮನೆ ಕೊಟ್ಟು ಪರಿಹಾರವನ್ನು ಕೊಡಬೇಕು ಅಂಥೇಳಿ ಒತ್ತಾಯಿಸಿದ್ದಾರೆ.
ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.